ಜೇನು ಕೃಷಿ, ಪ್ರಕೃತಿಯ ನೆಕ್ಟರ್ನ್ನು ಆರೈಕೆಯು ಸಮರ್ಪಣೆಯೊಂದಿಗೆ ಕಾಯಿ ಕೊಯ್ಯುವ ಕಲೆ. ಇಂದು ನಾವು ಚಿಟ್ಟೆಯಿಂದ ನಿಮ್ಮ ಬಾಣಸಿಗೆ ತನಕ ಜೇನಿನ ಅದ್ಭುತ ಪ್ರಯಾಣವನ್ನು ಅನ್ವೇಷಿಸುತ್ತೇವೆ. ಜೇನು ಕೃಷಿಯ ಮೂಲ. ಜೇನು ಕೃಷಿ ಜೇನು ನೊಣಗಳ ಅಸಾಧಾರಣ ಸಾಮಾಜಿಕ ರಚನೆಯಿಂದ ಆರಂಭವಾಗುತ್ತದೆ. ಈ ಶ್ರಮಜೀವಿಗಳು ನೆಕ್ಟರ್, ಪುಷ್ಪರಸ ಮತ್ತು ನೀರನ್ನು ಸಂಗ್ರಹಿಸಿ ತಮ್ಮ ಸಮೃದ್ಧವಾದ ಚಿಟ್ಟೆಯನ್ನು ಕಟ್ಟಲು ನಿರಂತರವಾಗಿ ಶ್ರಮಿಸುತ್ತವೆ. ಜೇನು ಕೃಷಿಕರು ಚಿಟ್ಟೆಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ಪರಾಗಣಕಾರರ ಆರೋಗ್ಯ ಮತ್ತು ಕ್ಷೇಮವನ್ನು ಖಚಿತಪಡಿಸುತ್ತಾರೆ. ಜೇನು ಕೃಷಿಯ ಕಲೆ. ಜೇನು ಕೃಷಿ ಒಂದು ಪುರಾತನ ಕಲೆ, ಇದು ಕೌಶಲ್ಯ, ಶ್ರದ್ಧೆ ಮತ್ತು ಸೂಕ್ಷ್ಮತೆಯನ್ನು ಬೇಡುತ್ತದೆ. ಜೇನು ಕೃಷಿಕರು ಚಿಟ್ಟೆಯ ಪರಿಸ್ಥಿತಿಯನ್ನು ಗಮನಿಸುತ್ತಾರೆ, ಕೀಟಗಳನ್ನು ನಿಯಂತ್ರಿಸುತ್ತಾರೆ ಮತ್ತು ಜೇನನ್ನು ಅತ್ಯಂತ ನಿಖರತೆಯಿಂದ ಹೊರತೆಗೆದು ಸಂಗ್ರಹಿಸುತ್ತಾರೆ. ಧೂಮಸಾಧನ ಬಳಕೆಯಿಂದ ಹಿಡಿದು ಚಿಟ್ಟೆ ವಿಭಜನೆವರೆಗೂ ಪ್ರತಿಯೊಂದು ಹಂತವೂ ಆರೋಗ್ಯಕರ ಚಿಟ್ಟೆಯನ್ನು ಕಾಪಾಡಲು ಮುಖ್ಯವಾಗಿದೆ. ಜೇನು ರೂಪಿಸುವ ಅದ್ಭುತ ಪ್ರಕ್ರಿಯೆ. ನೆಕ್ಟರ್ ಚಿಟ್ಟೆಗೆ ಬಂದ ನಂತರ ಜೇನು ನೊಣಗಳು ಅದನ್ನು ದ್ರವ ಚಿನ್ನ ಎಂದು ಕರೆಯುವ ಜೇನಿಗೆ ಪರಿವರ್ತಿಸುತ್ತವೆ. ಜೇನನ್ನು ಶ್ರದ್ಧೆಯಿಂದ ಹೊರತೆಗೆದು ಶುದ್ಧಗೊಳಿಸಿ ಬಾಟಲ್ ಮಾಡಲಾಗುತ್ತದೆ, ಇದು ಅದರ ನೈಸರ್ಗಿಕ ಗುಣಗಳನ್ನು ಉಳಿಸಿಕೊಳ್ಳುತ್ತದೆ. ಹೂವಿನ ಪರಿಮಳದಿಂದ ಹಿಡಿದು ಸಾಂದ್ರತೆಯವರೆಗೆ ಪ್ರತಿಯೊಂದು ಜೇನು ದ್ರವ್ಯವು ತನ್ನ ಮೂಲದ ಕಥೆಯನ್ನು ಹೇಳುತ್ತದೆ. ಜೇನು, ಪ್ರಕೃತಿಯ ಆರೋಗ್ಯಕರ ಉಡುಗೊರೆ. ಜೇನಿನ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಅದನ್ನು ನೈಸರ್ಗಿಕ ಚಿಕಿತ್ಸಕನಾಗಿಸುತ್ತದೆ. ಜೊತೆಗೆ ಇದರ ಪೋಷಕ ಗುಣಗಳು ರೋಗನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತವೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತವೆ. ಚರ್ಮದ ಆರೈಕೆಗಿಂತಲೂ ಹೆಚ್ಚು ಅಡುಗೆ ಕಲೆಗೆ ಜೇನಿನ ಬಳಕೆಗಳು ಅದರ ಸಿಹಿತನದಷ್ಟು ವೈವಿಧ್ಯಮಯವಾಗಿವೆ. ಪ್ರಕೃತಿಯ ಸಮನ್ವಯ ಮತ್ತು ಮಾನವ ಸಮರ್ಪಣೆ. ಜೇನು ಕೃಷಿ ಪ್ರಕೃತಿಯ ಸಮನ್ವಯ ಮತ್ತು ಮಾನವ ಸಮರ್ಪಣೆಯ ಚಿಹ್ನೆಯಾಗಿದೆ. ಸ್ಥಳೀಯ ಜೇನು ಕೃಷಿಕರನ್ನು ಬೆಂಬಲಿಸುವ ಮೂಲಕ ಮತ್ತು ಶುದ್ಧ ಜೇನನ್ನು ಆಯ್ಕೆ ಮಾಡುವ ಮೂಲಕ ನಾವು ತಾಂತ್ರಿಕ ಕೃಷಿಗೆ ಪ್ರೋತ್ಸಾಹ ನೀಡುತ್ತೇವೆ ಮತ್ತು ನಮ್ಮ ಜಗತ್ತಿನ ಸಿಹಿತನವನ್ನು ಕಾಪಾಡುತ್ತೇವೆ. ಈ ಸಿಹಿ ಜಗತ್ತಿನ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಕೌತುಕಕರ ಕ್ಷೇತ್ರವನ್ನು ಇನ್ನಷ್ಟು ಅನ್ವೇಷಿಸಿ ಮತ್ತು ಪ್ರಕೃತಿಯ ಸಿಹಿಯ ರುಚಿಯನ್ನು ಸವಿಯಿರಿ.